ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರ್ಸಿಬಿ ಮತ್ತು ಡಿಸಿ ನಡುವೆ ಹಣಾಹಣಿ ನಡೆಯಲಿದೆ. ತೀವ್ರ ಕುತೂಹಲವನ್ನ ಹೆಚ್ಚು ಮಾಡಿದೆ ಈ ಪಂದ್ಯ. ಕೆಲವೇ ಕ್ಷಣಗಳಲ್ಲಿ ಆರ್ಸಿಬಿ ಮತ್ತು ಡಿಸಿ ಮಧ್ಯೆ ಮಹಾಕಾಳಗ. T20ಯಲ್ಲಿ ಹೊಸ ಚರಿತ್ರೆಯನ್ನ ಸೃಷ್ಟಿಸುವುದಕ್ಕೆ ಆರ್ಸಿಬಿ ಸಜ್ಜುಗೊಂಡಿದೆ. ತವರಲ್ಲಿ ಇಂದಾದರೂ ರಾಜ್ಯದ ಪಡೆಗೆ ಜಯ ಸಿಗುತ್ತಾ ಅನ್ನೋದೇ ಸದ್ಯದ ಪ್ರಶ್ನೆ. ಡೆಲ್ಲಿ ಓಟಕ್ಕೆ ಬ್ರೇಕ್ ಹಾಕುತ್ತಾ ಆರ್ಸಿಬಿ? 4ನೇ ಗೆಲುವಿನ ನಿರೀಕ್ಷೆಯಲ್ಲಿದೆ ಡೆಲ್ಲಿ ಬಾಯ್ಸ್ ತಂಡ. ಆರ್ಸಿಬಿ ಬ್ಯಾಟರ್ಸ್, ಡಿಸಿ ಸ್ಪಿನ್ನರ್ಸ್ ಮಧ್ಯೆ ಕದನ ಕುತೂಹಲ ಹೆಚ್ಚಾಗಿದೆ. ಆರ್ಸಿಬಿ ಸಲ ಕಪ್ ಗೆಲ್ಲುತ್ತಾ ಅನ್ನುವಂಥ ಪ್ರಶ್ನೆಗಿಂತ ತನ್ನ ತವರು ಕ್ರೀಡಾಂಗಣದ ಪಂದ್ಯದಲ್ಲಿ ಗೆಲ್ಲುತ್ತಾ ಅನ್ನುವಂಥ ಪ್ರಶ್ನೆಯೇ ಹೆಚ್ಚಾಗಿದೆ. ಡೆಫಿನೆಟ್ಲಿ ಇದುವರೆಗೂ IPL ಇತಿಹಾಸದಲ್ಲಿ ಈ ಸಲ ಕಪ್ ನಮ್ಮದೇ ಅನ್ನೋದರ ನಡುವೆ ಈ ಸಲ ಕಪ್ ಗೆಲ್ಲುತ್ತಾ ಅನ್ನುವಂಥ ಪ್ರಶ್ನೆಗಿಂತ ತವರು ಕ್ರೀಡಾಂಗಣದ ಈ ಪಂದ್ಯದಲ್ಲಿ ಗೆಲ್ಲಲಿದೆಯೇ ಅನ್ನುವಂಥ ಕುತೂಹಲವೇ ಹೆಚ್ಚಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್. ಈ ಸಲ ಆರ್ಸಿಬಿ ಕಪ್ಪನ್ನು ಗೆಲ್ಲುತ್ತಾ ಅನ್ನೋ ಪ್ರಶ್ನೆಗಿಂತ ಹೆಚ್ಚಾಗಿ ತವರು ಕ್ರೀಡಾಂಗಣದಲ್ಲಿ ಗೆಲುವನ್ನು ಸಾಧಿಸುತ್ತಾ ಅನ್ನುವಂತಹ ಕುತೂಹಲವೇ ಹೆಚ್ಚಾಗಿದೆ. ಕಳೆದ ಆಡಿರುವ ಪಂದ್ಯಗಳ ಲೆಕ್ಕಾಚಾರದಲ್ಲಿ ನೋಡೋದಾದ್ರೆ ಇವತ್ತಿನ ಪಂದ್ಯದ ಸ್ಟೇಟಸ್ ಏನು, ಹೇಗಾಡ್ಬೋದು ಆರ್ಸಿಬಿ? ಡೆಲ್ಲಿ ಜೊತೆಗಿನ ಫೈಟ್ ಹೇಗಿರುತ್ತೆ? ಎಸ್ ದಿವ್ಯಾ, ಖಂಡಿತವಾಗಲು RCB ವರ್ಸಸ್ DC ನಡುವಿನ ಪಂದ್ಯಕ್ಕೆ ಕೆಲವೇ ಗಂಟೆಗಳು ಬಾಕಿ ಇರುವಂಥದ್ದು. ನಾನೀಗ ಚಿನ್ನಸ್ವಾಮಿ ಕ್ರೀಡಾಂಗಣದ ಮೇನ್ ಗೇಟ್ 12ರ ಬಳಿ ಇರುವಂಥದ್ದು. ಪ್ರಮುಖವಾಗಿ ಈಗಾಗಲೇ ಆಡಿರುವಂತಹ 4 ಪಂದ್ಯಗಳಲ್ಲಿ 3 ಪಂದ್ಯಗಳನ್ನು ಗೆದ್ದು RCB ಒಂದು ಯಶಸ್ವಿಯಾಗಿ ಮುನ್ನುಗ್ತಾ ಇದೆ. ಆದರೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದಂತಹ ಒಂದು ಪಂದ್ಯ ಏನಿದೆ, ಆ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗನ್ನು ಆಯ್ಕೆ ಅಂದರೆ ಟಾಸ್ ಸೋತರೂ ಕೂಡ ಮೊದಲು ಬ್ಯಾಟಿಂಗನ್ನು ಆಡುವಂತಹ ಅವಕಾಶವನ್ನು RCB ಪಡ್ಕೊಂಡಿತ್ತು. ಆದರೆ RCB ಆ ಒಂದು ಪಂದ್ಯವನ್ನು ಸೋತು ಹೋಗಿತ್ತು, 3ನೇ ತಾರೀಕು ನಡೆದಂತಹ ಪಂದ್ಯವನ್ನು. ಆದರೆ ಇವತ್ತು ಮತ್ತೆ ಕಮ್ಬ್ಯಾಕ್ ಮಾಡುವಂತಹ ನಿರೀಕ್ಷೆಯಲ್ಲಿ RCB ಇರುವಂಥದ್ದು. ಆದರೆ ಇಲ್ಲಿ ಡೆಲ್ಲಿ ಮಾತ್ರ ತುಂಬ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇರುವಂಥದ್ದು. ಆಡಿದಂತಹ 3 ಪಂದ್ಯಗಳಲ್ಲೂ ಕೂಡ 3ಕ್ಕೆ 3 ಕೂಡ ಗೆದ್ದಿರುವಂಥದ್ದು. ಹೀಗಾಗಿ ಅವರಿಗೆ ಹೆಚ್ಚಿನ ಆತ್ಮವಿಶ್ವಾಸ ಇದೆ ಮತ್ತು ಕಳೆದ ಪಂದ್ಯದಲ್ಲಿ ಪ್ರಯಾಸದ ಗೆಲುವನ್ನು RCB ತಂಡ ಪಡ್ಕೊಂಡಿರುವಂಥದ್ದು. ಹೀಗಾಗಿ ಎರಡೂ ತಂಡಗಳ ಬಲಾಬಲವನ್ನು ಕೂಡ ನಾವು ನೋಡಬೇಕಾಗುತ್ತೆ. ಅದಕ್ಕೂ ಮುಂಚೆ ನಾನು ಕ್ರೀಡಾಂಗಣದ ಬಳಿ ಇರುವಂತಹ ಒಂದು ವ್ಯವಸ್ಥೆ ಏನಿದೆ, ಯಾವ ರೀತಿ ಈಗ ಅಭಿಮಾನಿಗಳು ಬಂದಿದ್ದಾರೆ ಮತ್ತು ಯಾವ ರೀತಿ ಪೊಲೀಸರು ತಮ್ಮ ಕೆಲಸದಲ್ಲಿ ತೊಡ್ಕೊಂಡಿದ್ದಾರೆ ಅನ್ನೋದನ್ನು ನಾನು ತೋರಿಸ್ತಾ ಹೋಗ್ತೇನೆ. ಯಾವುದೇ ಒಂದು ದೊಡ್ಡ ಮಟ್ಟದ ಟೂರ್ನಿಗಳಾಗಿರ್ಬೋದು, ಫಂಕ್ಷನ್ಸ್ಗಳಾಗಿರ್ಬೋದು, ಕ್ರೀಡಾಕೂಟಗಳಾಗಿರ್ಬೋದು ನಡಿಬೇಕು ಅಂತಂದರೆ ಅಲ್ಲಿ ಪೊಲೀಸರ ಒಂದು ಕಾರ್ಯಕ್ಷಮತೆ ಏನಿರುತ್ತೆ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹೀಗಾಗಿ ಪೊಲೀಸರು ಬ್ಯಾರಿಕೇಡ್ಗಳನ್ನು ಹಾಕುವ ಮುಖಾಂತರವಾಗಿ ಅಭಿಮಾನಿಗಳನ್ನು ಕಂಟ್ರೋಲ್ ಮಾಡುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಕೇಂದ್ರ ವಿಭಾಗದ DCP ಶೇಖರ್ ಟೆಕ್ಕಣ್ಣವರ ಒಂದು ಮಾರ್ಗದರ್ಶನದಲ್ಲಿ ಮತ್ತು ಅವರ ನೇತೃತ್ವದಲ್ಲಿ ಇಲ್ಲಿ ಕಂಪ್ಲೀಟ್ ಸೆಕ್ಯೂರಿಟಿಯನ್ನು ಮಾಡಲಾಗಿರುವಂಥದ್ದು. ಎಲ್ಲೂ ಕೂಡ ಅನುಚಿತ ವರ್ತನೆಗಳು ಕಾಣಬಾರ್ದು ಮತ್ತು ಫ್ಯಾನ್ಸ್ಗಳು ಬೇಕಾಬಿಟ್ಟಿಯಾಗಿ ವರ್ತಿಸಬಾರ್ದು. ಯಾಕಂತಂದರೆ ನೋಡಿ, ಅಭಿಮಾನಿಗಳು RCB ಮೇಲಿರುವಂತಹ ಅಭಿಮಾನವನ್ನು ತೋರಿಸೋದಕ್ಕೆ ಒಂದು ಕೈ ಹೆಚ್ಚಾಗಿಯೇ ಕ್ರೀಡಾಂಗಣದ ಬಳಿ ಬರ್ತಾರೆ, ಜೋರಾಗಿ ಚೇರ್ ಮಾಡ್ತಾರೆ ಮತ್ತು RCBಗೆ ಗೆಲುವಾಗಲಿ ಅನ್ನೋ ಒಂದು ಹಿನ್ನೆಲೆಯಲ್ಲೂ ಕೂಡ ಖುಷಿ ಪಡ್ತಾರೆ. ಮತ್ತು RCB ಗೆಲ್ಲಿ ಸೋಲ್ಲಿ 100 ಸರಿ ಸೋತ್ರೂ RCBನೇ ಏನು ಎಷ್ಟು ಸರಿ ಗೆದ್ರೂ RCBನೇ ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಇರ್ತಾರೆ. ಸದ್ಯಕ್ಕೆ ಚಿನ್ನಸ್ವಾಮಿ ಕ್ರೀಡಾಂಗಣ ಏನಿದೆ, ಆ ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿ ಈಗಾಗಲೇ ಇನ್ನೂ ಕೆಲ ಗಂಟೆಗಳು ಬಾಕಿ ಇದೆ ಪಂದ್ಯ ಆರಂಭ ಆಗೋದಕ್ಕೆ. ಅದಕ್ಕೂ ಮುಂಚೆನೇ ಅಭಿಮಾನಿಗಳು ಬಂದಿರುವಂಥದ್ದು. ಕೆಲ ಅಭಿಮಾನಿಗಳಿದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತಾರೆ. ಬ್ರದರ್, ಎಲ್ಲಿಂದ ಬಂದಿದ್ದೀರಿ? ಶಿವಮೊಗ್ಗದಿಂದ ಸರ್. ಶಿವಮೊಗ್ಗದಿಂದ. ಎಸ್. ಓಕೆ, ಮಲ್ನಾಡವರು. ಎಸ್ ಸರ್. ಇವತ್ತಿನ ಪಂದ್ಯದ ಬಗ್ಗೆ ಏನು ನಿರೀಕ್ಷೆ ಇದೆ ನಿಮಗೆ? ಸರ್, RCB 100% ಹೊಡಿಯುತ್ತೆ. ನಾವು ಯಾವತ್ತಿದ್ರು RCB ಫ್ಯಾನ್ಸ್. ಗೆದ್ದರು ಸೋತ್ರು ಸಾಯೋ ತನಕ ನಾವು RCB ಓನ್ಲಿ ಸರ್. ಇವತ್ತು RCB ಹೊಡೆಯುತ್ತೆ, ಡೆಲ್ಲಿ ಮನೆಗೆ ಹೋಗುತ್ತೆ. DC ತುಂಬ ಸ್ಟ್ರಾಂಗ್ ಆಗಿದೆ, 3 ಮ್ಯಾಚ್ ಗೆದ್ದಿದ್ದಾರೆ. RCB ಅವರು 4 ಮ್ಯಾಚ್ ಆಡಿದ್ದಾರೆ, 3 ಮ್ಯಾಚ್ ಗೆದ್ದಿದ್ದಾರೆ, 1 ಮ್ಯಾಚ್ ಸೋತಿದ್ದಾರೆ. ಯಾವುದು ನೀವು ಕಂಪ್ಯಾರಿಟಿವ್ಲಿ ಯಾವುದು ಸ್ಟ್ರಾಂಗ್ ಇದೆ ಅನ್ಸುತ್ತೆ? ಸರ್, 2 ಟೀಮ್ ಸ್ಟ್ರಾಂಗ್ ಇದೆ. ಆದರೂ RCB ಟೀಮ್ ಈ ಸಲ ಹೊಸದಾಗಿ ಚೆನ್ನಾಗಿ ಫಾರ್ಮಲ್ಲಿದೆ, ಎಲ್ಲ ಚೆನ್ನಾಗಿ ಆಡ್ತಿದ್ದಾರೆ. ಈ ಸಲ RCB 100% ಹೊಡಿಯುತ್ತೆ. ಓಕೆ, ಸರಿ, ಜೋರಾಗಿ ಚೇರ್ ಮಾಡಿ ಎಲ್ಲ. ಮತ್ತಷ್ಟು ಅಭಿಮಾನಿಗಳನ್ನು ಮಾತನಾಡಿಸುವಂತಹ ಪ್ರಯತ್ನವನ್ನು ಪಡ್ತೇನೆ. ಆದರೆ ಕ್ರೌಡನ್ನು ನಾನು ತೋರಿಸಲೇಬೇಕಾಗುತ್ತೆ. ನೋಡಿ, ರಸ್ತೆಯ ಇಕ್ಕೆಲಗಳಲ್ಲಿ ಅಭಿಮಾನಿಗಳು ಇಲ್ಲಿ ನೆರೆದಿರುವಂಥದ್ದು. ಟ್ರಾಫಿಕ್ ಜಾಮ್ ಕೂಡ ಆಗಿದೆ.
ಇನ್ನು ಪೊಲೀಸ್ ಇಲಾಖೆಯಿಂದಲೂ ಕೂಡ ಸಾಕಷ್ಟು ನಿರ್ದೇಶನವನ್ನು ಕೂಡ ನೀಡಲಾಗಿದೆ. ಸ್ಟೇಡಿಯಂ ಸುತ್ತಮುತ್ತ ಎಲ್ಲೂ ಕೂಡ ಪಾರ್ಕಿಂಗ್ಗೆ ಅವಕಾಶ ಇರೋದಿಲ್ಲ. ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 11 ಗಂಟೆಯವರೆಗೂ ಕೂಡ ಸ್ಟೇಡಿಯಂ ಸುತ್ತಮುತ್ತ ಯಾವುದೇ ರೀತಿಯಲ್ಲೂ ಕೂಡ ಒಂದು ಅವಕಾಶ ಇರೋದಿಲ್ಲ. ಯಾರೂ ಕೂಡ ಪಾರ್ಕಿಂಗ್ ಮಾಡೋದಕ್ಕೂ ಕೂಡ ಅವಕಾಶ ಇರೋದಿಲ್ಲ. ಅಕಸ್ಮಾತಾಗಿ ಏನಾದರೂ ಪಾರ್ಕಿಂಗ್ ಮಾಡಿದ್ರು ಅಂತಂದರೆ ಟ್ರಾಫಿಕ್ ಪೊಲೀಸರು ಸ್ಥಳದಲ್ಲೇ ಆ ವಾಹನವನ್ನು ಸೀಸ್ ಮಾಡುವಂಥದ್ದು ಮತ್ತು ದಂಡ ಹಾಕುವಂಥ ಕೆಲಸವನ್ನು ಕೂಡ ಮಾಡ್ತಾರೆ. ಇನ್ನು ಮತ್ತೊಬ್ಬ ಅಭಿಮಾನಿ ಅವರೇ ಸ್ವತಃ ಮಾತನಾಡಬೇಕು ಅಂತ ನಮ್ಮ ಜೊತೆ ನಿಂತ್ಕೊಂಡಿದ್ದಾರೆ. ಸರ್, ಎಲ್ಲಿಂದ ಬಂದಿದ್ದೀರಿ? ನಾವು ಗುಲ್ಬರ್ಗದಿಂದ ಬಂದಿದ್ದೀವಿ. ಗುಲ್ಬರ್ಗ. ಇವತ್ತಿನ ಮ್ಯಾಚ್ ಬಗ್ಗೆ ಏನು ಎಕ್ಸ್ಪೆಕ್ಟೇಷನ್ ಇದೆ ನಿಮಗೆ? ಮ್ಯಾಚ್ ಆಲ್ರೆಡಿ RCB ವಿನ್ ಆಗುತ್ತೆ. ನಮ್ಮ ಅಭಿಪ್ರಾಯ ಪ್ರಕಾರ RCB ವಿನ್ ಆಗುತ್ತೆ ಪಕ್ಕ. ಅದರ ಬಗ್ಗೆ ಏನು ಮಾತೇ ಇಲ್ಲ. ಸಾಕಷ್ಟು ಅಭಿಮಾನಿಗಳು ನೋಡಿ, ನಾವು ಇಲ್ಲಿ ಪೊಲೀಸರ ಕಾರ್ಯಕ್ಷಮತೆ ಎಂಥದಂತ ಗೊತ್ತಾಗುತ್ತೆ. ಯಾಕಂತಂದರೆ ಗೇಟ್ ನಂಬರ್ 12 ಬಳಿ ಅಭಿಮಾನಿಗಳ ನೂಕು ಸಿಕ್ಕಾಪಟ್ಟೆ ಇತ್ತು. ಅವ್ರನ್ನೆಲ್ಲರನ್ನೂ ಕೂಡ ಬ್ಯಾರಿಕೇಡ್ ಹಾಕೋ ಮುಖಾಂತರವಾಗಿ ಕಂಟ್ರೋಲ್ಗೆ ತಂದು ಹಿಂದೆ ಕಳಿಸಿರುವಂಥದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ಲೇಯರ್ಗಳು ಕೂಡ ಎಂಟ್ರಿ ಕೊಡ್ತಾರೆ ಸ್ಟೇಡಿಯಂಗೆ ಎಂಟ್ರಿ ಕೊಟ್ಟಂತಹ ಸಂದರ್ಭದಲ್ಲಿ ಕ್ರೌಡ್ ಕೂಡ ಹೆಚ್ಚಾಗುತ್ತೆ. ಕ್ರೌಡ್ ಹೆಚ್ಚಾದಂತಹ ಸಂದರ್ಭದಲ್ಲಿ ಏನಾದರೂ ಅಹಿತಕರ ಘಟನೆಗಳು ನಡೆಯುವಂತಹ ಸಾಧ್ಯತೆ ಕೂಡ ಇರುತ್ತೆ. ಇನ್ನು ಈ ತಂಡಗಳು ಕೂಡ ತುಂಬ ಸ್ಟ್ರಾಂಗ್ ಆಗಿ ಕಾಣ್ತಾ ಇರುವಂಥದ್ದು. DC-ಯಲ್ಲಿ ಕನ್ನಡಿಗ KL ರಾಹುಲ್ ಇರುವಂಥದ್ದು DC-ಗೆ ತುಂಬ ಪ್ಲಸ್ ಪಾಯಿಂಟ್. ಯಾಕಂತಂದರೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಆಡಿ ಬೆಳೆದಿರುವಂತಹ ಆಟಗಾರ KL ರಾಹುಲ್. ಹೀಗಾಗಿ ಅವರು RCB-ಗೆ ಕಂಟಕವಾಗುವಂತಹ ಸಾಧ್ಯತೆ ಕೂಡ ಇರುವಂಥದ್ದು. ಇನ್ನು ಅಭಿಮಾನಿಗಳನ್ನು ನೀವು ಕೂಡ ನೋಡ್ತಾ ಇದ್ದೀರಿ, ಈಗಾಗಲೇ ಇಲ್ಲಿ ಬಂದು ಜಾಯ್ನ್ ಆಗಿರುವಂಥದ್ದು. ಮೇಡಮ್, ಎಲ್ಲಿಂದ ಬಂದಿದ್ದೀರಿ? ಕೋಲಾರ ಸರ್. ಕೋಲಾರ. ಇವತ್ತಿನ ಪಂದ್ಯದ ಬಗ್ಗೆ RCB ವರ್ಸಸ್ DC ಮ್ಯಾಚ್ ಇದೆ, ಏನು ಎಕ್ಸ್ಪೆಕ್ಟೇಷನ್ ಇದೆ ಮ್ಯಾಚ್ ಬಗ್ಗೆ? ಸೋದ್ರು ಗೆದ್ರು ನಾವೇ ವಿನ್ ಆಗಬೇಕು. ಈ ಸಲ ಕಪ್ ನಮ್ದೆ. ಪಕ್ಕ. ಈ ಸಲ ಕಪ್ ನಮ್ದೆ. 18 ಕ್ರ್ಯಾಕ್ ಮಾಡಿ. ಮತ್ತಷ್ಟು ಫ್ಯಾನ್ಸ್ ಇದ್ದಾರೆ, ಅವ್ರನ್ನ ಮಾತಾಡ್ತೀನಿ. ಮೇಡಮ್, ಎಲ್ಲಿಂದ ಬಂದಿದ್ರಿ? ಯಾ, ವೆರಿ ಎಕ್ಸೈಟೆಡ್. ವೆರಿ ಐ ಆಮ್ ಬಿಗ್ ಫ್ಯಾನ್ ಆಫ್ RCB. आज DC वर्सेस RCB का मैच है, कैसा लग रहा है? वो कौन जीतेगा आज? आप? डेफिनेटली RCB. डेफिनेटली RCB. आप किसका फैन है? ವಿರಾಟ್ ಕೊಹ್ಲಿ ಪಟ್ಟಿದಾರ್. ಇನ್ನು ಅಭಿಮಾನಿಗಳು ನೋಡ್ತಾ ಇದ್ದೀವಿ, ಈಗಾಗಲೇ ಒಳಗಡೆ ಅಂದರೆ 5:30 ನಂತರ ಕಂಪ್ಲೀಟಾಗಿ ಅವರನ್ನು ಒಳಗಡೆ ಕಳಿಸುವಂಥ ಕೆಲಸ ಆಗುತ್ತೆ, ಒಳಗಡೆ ಬಿಡ್ತಾರೆ. ಅದಕ್ಕೂ ಮುಂಚೆನೇ ಇಲ್ಲಿ ಕಾಯ್ಕೊಂಡು ಕೂತಿರುವಂಥದ್ದು ಅಭಿಮಾನಿಗಳು. ಯಾವಾಗ ಒಳಗಡೆ ಹೋಗ್ತೀವಿ, ಯಾವಾಗ ನಾವು ಮಾತನಾಡ್ತೀವಿ ಅನ್ನೋ ಒಂದು ಹಿನ್ನೆಲೆಯಲ್ಲೂ ಕೂಡ ಅಭಿಮಾನಿಗಳು ಕಾಯ್ಕೊಂಡು ಕೂತಿರುವಂಥದ್ದು. ಅಂತಂದರೆ ಪಂದ್ಯವನ್ನು ನೋಡೋದಕ್ಕೆ ತುಂಬ ಎಕ್ಸಾಕ್ಟ್ ಆಗಿರುವಂಥದ್ದು. ಒಟ್ಟಾರೆಯಾಗಿ ಇವತ್ತಿನ ಪಂದ್ಯ ಏನಿದೆ ಅದು ತುಂಬ ಮದಗಜಗಳ ಕಾದಾಟ ಅಂತ ಹೇಳ್ಬೋದು. ತುಂಬ ಸ್ಟ್ರಾಂಗ್ ಆಗಿರುವಂತಹ ಎರಡು ತಂಡಗಳ ನಡುವೆ ನಡೆಯುವಂತಹ ಪಂದ್ಯ. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ರನ್ ಹೊಳೆ ಹರಿಯುವಂತಹ ಸಾಧ್ಯತೆ ಕೂಡ ಇದೆ. ಅದೇ ರೀತಿಯಾಗಿ ಮತ್ತೊಬ್ಬ ಫ್ಯಾನ್ ಇಲ್ಲಿ ಬಂದಿದ್ದಾರೆ, ಅವ್ರನ್ನ ಮಾತಾಡ್ತೀನಿ. ಸರ್, ಎಲ್ಲಿಂದ ಬಂದಿದ್ದೀರಿ? ಸರ್, ಬೆಳಗಾಂ ಜಿಲ್ಲೆ. ಬೆಳಗಾಂ. ಇವತ್ತಿನ ಪಂದ್ಯದ ಬಗ್ಗೆ ಏನು ಎಕ್ಸ್ಪೆಕ್ಟೇಷನ್ ಇದೆ? ಒಂದು ಒಳ್ಳೆ ಪಂದ್ಯ ಇದು. ಯಾಕಂದರೆ ಇಷ್ಟು ದಿನ ಟಾಪ್ ಫಸ್ಟಲ್ಲಿ ಇವರು ಇದ್ದರು, ಡೆಲ್ಲಿಯವರು. ನಿನ್ನೆ GT ಗೆದ್ದಿದ್ದಕ್ಕೆ ಅವ್ರು ಫಸ್ಟ್ ಬಂದಿದ್ದಾರೆ, ಅದು ಟಾಪ್ 2 ಬಂದಿದೆ. ಇವತ್ತು ಯಾರಾದರೂ ಗೆದ್ದರೆ ಟಾಪ್ ಫಸ್ಟ್ಗೆ ಹೋಗ್ತಾರೆ. ಬೆಂಗಳೂರು ಗೆದ್ದರೂ ಟಾಪ್ ಫಸ್ಟ್ ಹೋಗುತ್ತೆ, ಇವ್ರು ಗೆದ್ದರೂ ಟಾಪ್ ಫಸ್ಟ್ ಹೋಗುತ್ತೆ. ಯಾಕೆ ನೆಟ್ ರೇಟ್ ಎಲ್ಲರದು ಚೆನ್ನಾಗಿದೆ. ಯಾರು ವಿನ್ ಆಗ್ತಾರೆ ಅವರು ಟಾಪ್ ಫಸ್ಟ್ ಹೋಗ್ತಾ ಇದ್ದಾರೆ. ಈಗ KL ರಾಹುಲ್ ಇದ್ದಾರೆ DC-ಲಿ, ನಮ್ಮಲ್ಲಿ ವಿರಾಟ್ ಕೊಹ್ಲಿ ಇದ್ದಾರೆ. ಆಸ್ ಯೂಶುವಲ್ ಬೆಂಗಳೂರಿಗೆ ನಾವು ಸಪೋರ್ಟ್ ಮಾಡುವಂಥದ್ದು. ಏನು ಎಕ್ಸ್ಪೆಕ್ಟೇಷನ್? ರಾಹುಲ್ ಎಷ್ಟು ರನ್ ಹೊಡಿಬೋದು ಇವತ್ತು? ಏನಾದ್ರು ಡೇಂಜರ್ ಅನಿಸ್ಬೋದಾ? ರಾಹುಲ್ ಒಳ್ಳೆ ಪ್ಲೇಯರು, ಬಟ್ ಮಂದಗತಿ ಆಟ ಭಾಳ ಸ್ಲೋ. ಫಾಸ್ಟ್ ಆಡೋಕ್ಕೆ ಬರಲ್ಲ. ಅವನು ಒಳ್ಳೆ ಆಟಗಾರ, ಬಟ್ ಸ್ಲೋ ಆಡ್ತಾನೆ. ಇವತ್ತು ಒಂದಿನ ಅವ್ನು ಕ್ಲಿಕ್ ಆಗೋದು ಬೇಡ ಅಂತ ನಾನು ದೇವ್ರು ಕೇಳ್ತೀನಿ ಇಷ್ಟೇ. ಒಟ್ಟು RCB ಮೇಲೆ ಆಡಬಾರ್ದು ಅಂತ. ಆಡಬಾರ್ದು. ಓಕೆ, ನೋಡಿ ಇಲ್ಲಿ ಹ್ಯಾಟ್ ಆಗಿರ್ಬೋದು, ಟಿ ಶರ್ಟ್ಸ್ ಆಗಿರ್ಬೋದು, ಎಲ್ಲವನ್ನೂ ಕೂಡ ನೀವು ಗಮನಿಸ್ತಾ ಇದ್ದೀರಿ. ಮಲಯಾಳಿ ಅಭಿಮಾನಿಗಳು ಕೂಡ RCBಗೆ ಎಲ್ಲೆಲ್ಲಿ ಫ್ಯಾನ್ ಇಲ್ಲ ಹೇಳಿ, ಆಲ್ ಓವರ್ ಇಂಡಿಯಾ, ಆಲ್ ಓವರ್ ವರ್ಲ್ಡ್ ಕೂಡ ಅಭಿಮಾನಿಗಳು ಇರುವಂಥದ್ದು. ನೋಡಿ, ಈಗಾಗಲೇ ಪುಟ್ಟ ಮಕ್ಕಳಾಗಿರ್ಬೋದು, ಲೇಡೀಸ್ ಆಗಿರ್ಬೋದು, ಎಲ್ಲರೂ ಕೂಡ RCB ಜರ್ಸಿಯನ್ನು ಹಾಕ್ಕೊಂಡು ಬಂದು ಇಲ್ಲಿ ಪಂದ್ಯವನ್ನು ನೋಡೋದಕ್ಕೆ ಕಾತುರದಿಂದ ಕಾಯ್ತಾ ಇದ್ದಾರೆ. ಪಂದ್ಯ ಆರಂಭಕ್ಕೂ ಮುನ್ನವೇ ಸಾಕಷ್ಟು ಜನ ಬರ್ತಾ ಇರುವಂಥದ್ದು. ಇನ್ನೂ ಕಾಲಾವಕಾಶ ತುಂಬ ಇದೆ. ಹೀಗಾಗಿ ಹೆಚ್ಚಿನ ಹೌಸ್ಫುಲ್ ಆಗುವಂತಹ, ಅಂತಂದರೆ ಕ್ರೀಡಾಂಗಣ ಕಂಪ್ಲೀಟಾಗಿ ಫುಲ್ ಆಗೇ ಆಗುತ್ತೆ. ತಮಗಿಷ್ಟವಾದ ಆಟಗಾರರಿಗೆ ಚೇರ್ ಮಾಡುವಂಥದ್ದು, ತಮಗಿಷ್ಟವಾದ ತಂಡ RCBಗೆ ಚೇರ್ ಮಾಡುವಂಥದ್ದು ಅಂತಂದರೆ ಅಭಿಮಾನಿಗಳಿಗೆ ತುಂಬ ಖುಷಿ ವಿಷಯ. ಹೀಗಾಗಿ RCB ಈಗಾಗಲೇ 3 ಪಂದ್ಯ ಗೆದ್ದಿದೆ, 1 ಪಂದ್ಯ ಸೋತಿದೆ. ಮುಂದೆ ನೋಡಿ, ಇಲ್ಲಿ ವಿರಾಟ್ ಕೊಹ್ಲಿ ಅವರ ಒಂದು ಪೋಸ್ಟ್ ಏನಿದೆ ಅದನ್ನು ಕೂಡ ಹಿಡ್ಕೊಂಡ್ಬಂದಿರುವಂಥದ್ದು. ಕಿಂಗ್ ಕೊಹ್ಲಿ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ? ಕಿಂಗ್ ಕೊಹ್ಲಿ ಅವ್ರ ಬಗ್ಗೆ ಅವರ ಅಭಿಮಾನ, ಅವರ ಪ್ರೀತಿ ಅವ್ರ ಮೇಲಿರುವಂಥದ್ದು ಯಾವತ್ತೂ ಕೂಡ ಕಡಿಮೆ ಆಗಿದ್ದಿಲ್ಲ. ಮೊದಲ ಸೀಸನಿಂದ ಹಿಡ್ಕೊಂಡು ಇಲ್ಲಿವರೆಗೂ ಕೂಡ RCBಗೆ ಒಂದೇ ತಂಡಕ್ಕೆ ಆಡ್ತಾ ಇರುವಂತಹ ಆಟಗಾರ ಅಂತಂದರೆ ಅದು ವಿರಾಟ್ ಕೊಹ್ಲಿ. ಹೀಗಾಗಿ ಬೆಂಗಳೂರಿಗೂ ಮತ್ತು ವಿರಾಟ್ ಕೊಹ್ಲಿಗೂ ಇರುವಂತಹ ಅವಿನಾಭಾವ ಸಂಬಂಧ ಏನಿದೆಯಲ್ಲ ಅದು ಕೊನೆಯವರೆಗೂ ಉಳಿಯುವಂಥದ್ದು. ಮುಂದಿನ ದಿನಮಾನಗಳಲ್ಲೂ ಕೂಡ ವಿರಾಟ್ ಕೊಹ್ಲಿ IPL ಆಡೋವರೆಗೂ ಕೂಡ RCBಲೇ ಆಡ್ತೀನಿ ಅಂತ ಹೇಳ್ತಾ ಇರುವಂಥದ್ದು. ಹೀಗಾಗಿ ಅಭಿಮಾನಿಗಳು ಇನ್ನೇನು
ಕೆಲವೇ ಗಂಟೆಗಳಲ್ಲಿ ಜಮಾಯಿಸೋರು ಇದ್ದಾರೆ. ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಅಭಿಮಾನಿಗಳು ಖಂಡಿತವಾಗ್ಲೂ ಬರ್ತಾರೆ. ಮತ್ತು ಎರಡೂ ತಂಡಗಳಲ್ಲಿ ಆಟಗಾರರನ್ನು ಕೂಡ ನಾವು ಗಮನಿಸಬೇಕಾಗತ್ತೆ. ಏನು RCB ಪರವಾಗಿ ರಜತ್ ಪಾಟಿದಾರ್ ಭರ್ಜರಿ ಫಾರ್ಮ್ನಲ್ಲಿದ್ದಾರೆ, ಜಿತೇಶ್ ಶರ್ಮಾ ಭರ್ಜರಿ ಫಾರ್ಮ್ನಲ್ಲಿದ್ದಾರೆ, ಫಿಲ್ ಸಾಲ್ಟ್ ಕೂಡ ಅಷ್ಟೇ ಅತ್ಯುತ್ತಮವಾಗಿ ಆಡ್ತಿದ್ದಾರೆ, ವಿರಾಟ್ ಕೊಹ್ಲಿ ಆಡ್ತಿದ್ದಾರೆ, ಪಡಿಕೋಲೋ ಅಷ್ಟೇ, ಲಿವಿಂಗ್ಸ್ಟನ್ ಕೂಡ ಕಳೆದ ಪಂದ್ಯದಲ್ಲಿ ಫೇಲ್ ಆದ್ರೂ ಕೂಡ ಇವತ್ತು ತುಂಬ ಅದ್ಭುತವಾಗಿ ಆಡ್ತಾರೆ ಅನ್ನೋ ಒಂದು ನಿರೀಕ್ಷೆ ಕೂಡ ಇರುವಂಥದ್ದು. ನೋಡಿ, ಪುಟ್ಟ ಮಕ್ಕಳು ಫ್ಯಾಮಿಲಿ ಜೊತೆ, ಕುಟುಂಬಸ್ಥರ ಜೊತೆ ಬಂದು ಇಲ್ಲಿ ಚಿಯರ್ ಮಾಡ್ತಾ ಇರುವಂಥದ್ದು, ಮುಖದ ಮೇಲೆ RCB ಅಂತ ಬರ್ಕೊಳ್ಳುವಂಥದ್ದು, ಟಿ ಶರ್ಟ್ ಹಾಕೊಳ್ಳುವಂಥದ್ದು ಎಲ್ಲವನ್ನೂ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಇನ್ನು ಭುವನೇಶ್ವರ್ ಕುಮಾರು, ಕುನಾಲ್ ಪಾಂಡ್ಯ, ಟಿಮ್ ಡೇವಿಡ್, ಹ್ಯಾಸಲ್ವುಡ್, ಯಶ್ ದಯಾಳು, ಹೀಗೆ ಟೀಮ್ ತುಂಬ ಕಂಪ್ಲೀಟಾಗಿ ಈ ಬಾರಿ ಕಾಣಿಸ್ತಾ ಇರುವಂಥದ್ದು. ಆದರೆ RCB ಇಲ್ಲಿ ಟಾಸ್ ಗೆಲ್ಲುತ್ತಾ ಸೋಲುತ್ತಾ ಅದ್ರ ಮೇಲೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂತಂದರೆ ಟಾಸ್ ಇಲ್ಲಿ ಬೆಂಗಳೂರು ಆಲ್ಮೋಸ್ಟ್ ಚೇಸಿಂಗ್ ಪಿಚ್ ಆಗಿರೋದ್ರಿಂದ ಇಲ್ಲಿ ಚೇಸಿಂಗ್ ಮಾಡೋರಿಗೆ ಅನುಕೂಲ ಆಗುತ್ತೆ. ಹೀಗಾಗಿ ಟಾಸ್ ಗೆದ್ದವರು ಆ್ಯಸ್ ಯೂಶುವಲ್ ಫೀಲ್ಡಿಂಗನ್ನು ಆಯ್ಕೆ ಮಾಡ್ಕೊಳ್ತಾರೆ. ನೋಡೋಣ ಇವತ್ತು ಏನಾಗುತ್ತೆ ಅಂತ. ದಿವ್ಯಾ, ಒಟ್ಟಾರೆಯಾಗಿ ಈ ಒಂದು ಕದನ ಕುತೂಹಲ, ಈ ಒಂದು ಮದಗಜಗಳ ಕಾದಾಟ ಏನಿದೆ ಅದು 7:30ಕ್ಕೆ ಆರಂಭವಾಗುತ್ತೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ. RCBಗೆ ಆಲ್ ದ ಬೆಸ್ಟ್ ಹೇಳ್ತಾ ಇವತ್ತು RCB ಗೆಲ್ಲಿ ಈ ಸಾರಿನಾರು ಕಪ್ಪು ನಮ್ದಾಗ್ಲಿ ಅಂತ ಹಾರೈಸೋಣ. ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ವಿಶ್ವನಾಥ್. ಚಿನ್ನಸ್ವಾಮಿ ಅಂಗಳದಲ್ಲಿ RCB ಮತ್ತು TC ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮುಖಾಮುಖಿಯಾಗಲಿವೆ. ಈಗಾಗಲೇ ನಮ್ಮ ಪ್ರತಿನಿಧಿ ಹಲವು ಅಭಿಮಾನಿಗಳನ್ನು ಮಾತನಾಡಿಸುವಂಥ ಪ್ರಯತ್ನವನ್ನು ಮಾಡಿದ್ರು. RCB ಗೆಲುವಿನ ನಿರೀಕ್ಷೆಯಲ್ಲಿ ಬಹಳಷ್ಟು ಅಭಿಮಾನಿಗಳಿದ್ದಾರೆ.